ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ದಿನಾಂಕ 19 ಜನವರಿ 2025 KPCA ಮೂಲಕ ಗ್ರೂಪ್ ಬಿ ಈ ಒಂದು ಹುದ್ದೆಗಳಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಯಿತು. ಸೊ ಮಾರ್ನಿಂಗ್ ಸೆಷನಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆ ಅಥವಾ ಈ ಒಂದು GK ಪೇಪರನ್ನು ಕಂಡಕ್ಟ್ ಮಾಡಲಾಗಿದ್ದು, ಸೊ ಈ ಒಂದು ಪತ್ರಿಕೆಯ ಆನ್ಸರ್ ಕೀಗಳನ್ನು ಇಲ್ಲಿ ನಾವು ಚೆಕ್ ಮಾಡೋಣ. ಇವು ಕೇವಲ ಸಂಭಾವ್ಯ ಕೀ ಉತ್ತರಗಳಾಗಿರ್ತವೆ. ಸೊ ಈಗ ಆಲ್ರೆಡಿ 1 to 50 ಇಷ್ಟು ಈ ಒಂದು ಕೀ ಆನ್ಸರ್ಗಳನ್ನು ನೋಡಿರ್ತೀವಿ. ಇನ್ನೂ ಯಾರು ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮುಖಾಂತರ ನೋಡ್ಬೋದು. ಸೊ ಲೆಟ್ಸ್ ಗೋ ಟು 51st ಕ್ವಶನ್. ಯುನೆಸ್ಕೋದೊಂದಿಗೆ ಸಹಭಾಗಿತ್ವವನ್ನು ಹೊಂದಿರುವ ಜಾಗತಿಕ ಸರ್ಕಾರೇತರ ಸಂಸ್ಥೆ ಐಕೋಮಾಸ್ ಅಥವಾ ICOMOS ಎಂದರೆ, ಇಲ್ಲಿ ICOMOS ಅಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಆ್ಯಂಡ್ ಸೈಟ್ಸ್ ಅಂತ ಆಗುತ್ತೆ. ಏನಾಗುತ್ತೆ? ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇದೆ, ಇದು ಆಗೋದಿಲ್ಲ. ಇಂಟರ್ನ್ಯಾಷನಲ್ ಕೌನ್ಸಿಲ್, ಓಕೆ, ಆನ್ ಮಾನ್ಯುಮೆಂಟ್ಸ್, ಓಕೆ, ಆ್ಯಂಡ್ ಸೈಟ್ಸ್. ಸೊ ಇದು ಆಪ್ಷನ್ 2 is a right answer. ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಆ್ಯಂಡ್ ಸೈಟ್ಸ್. ಓಕೆ, ಆಪ್ಷನ್ 2 is a right answer. ನೆಕ್ಸ್ಟ್ ಕ್ವಶನ್ 2. ಇಲ್ಲಿ ಹೊಂದಿಸಿ ಬರೆಯಲಿದೆ ತತ್ವಜ್ಞಾನದ ವ್ಯವಸ್ಥೆ ಮತ್ತು ನ್ಯಾಯವಾದಿಗಳು. ಸೊ ಇಲ್ಲಿ ನಿಮಗೆ ಯೋಗ ಇದು ತತ್ವಜ್ಞಾನದ ವ್ಯವಸ್ಥೆ. ಓಕೆ, ಇದರ ಒಂದು ನ್ಯಾಯವಾದಿಗಳು ಯಾರಿದ್ರು? ಯೋಗದ್ದು ಪತಂಜಲಿ, ಮೀಮಾಂಸಾ ಕುಮಾರೇಲ, ಸಂಖ್ಯಾ ಕಪಿಲ, ವೈಶಾಖಿಕ ಕನಾದ. ಓಕೆ, ಸೊ ಇಲ್ಲಿ ಏನಾಗ್ತದೆ? 2 3 1 4 2 3 1 4 2 3 1 4 ಕರೆಕ್ಟ್. ಯಾವ ಪದ್ಧತಿಯನ್ನು 1843ರ ಭಾರತ ಅಧಿನಿಯಮ 5 ಮೂಲಕ ಭಾರತದಲ್ಲಿ ಕಾನೂನು ಬಾಹಿರವೆಂದು ಘೋಷಿಸಲಾಗಿದೆ? ಗುಲಾಮ್ಗಿರಿಯನ್ನು ಕಾನೂನು ಬಾಹಿರವೆಂದು ಈ ಒಂದು 1843ರ ಕಾಯ್ದೆಯ ಪ್ರಕಾರ ಇದನ್ನು ಡಿಕ್ಲೇರ್ ಮಾಡಲಾಗಿದೆ. ಅನುಸೂಚಿತ ಜಾತಿ ಅಂದರೆ ಶೆಡ್ಯೂಲ್ಡ್ ಕಾಸ್ಟ್ಸ್, SC ಎಂಬ ಪದವನ್ನು ಮೊದಲ ಬಾರಿಗೆ ಯಾವ ಶಾಸನವು ಬಳಸಿತು? ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಂದರೆ 1935ರ ಭಾರತ ಸರ್ಕಾರದ ಆ್ಯಕ್ಟ್ ಅಥವಾ ಕಾಯ್ದೆ. 2023ರಲ್ಲಿ ಭಾರತದ ಅಗ್ರ ರಫ್ತು ಗಮ್ಯಸ್ಥಾನ ರಾಷ್ಟ್ರಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ ನೋಡಿ. ಇಲ್ಲಿ ಇಂಡಿಯಾಸ್ ಟಾಪ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ನೇಷನ್ಸ್ ಇನ್ ಅಸೆಂಡಿಂಗ್ ಆರ್ಡರ್ ಅಂದರೆ ಏರಿಕೆ ಕ್ರಮದಲ್ಲಿ ನಾವು ಇದನ್ನು ಜೋಡಿಸ್ಬೇಕು. ನೋಡಿ, ನಾರ್ಮಲಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಮೊಟ್ಟ ಮೊದಲು ಚೈನಾ ಬರ್ತದೆ. ಸಾರಿ ಇದು ಏನು ಎಕ್ಸ್ಪೋರ್ಟ್ ಅಲ್ಲ, ಇಲ್ಲಿ ಇದು ಚೀನಾ, ಆಮೇಲೆ ನೆದರ್ಲ್ಯಾಂಡ್ಸ್, ಆಮೇಲೆ UAE, ಆಮೇಲೆ USA ಇದು ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಫಾರ್ ಇಂಡಿಯಾ. ಓಕೆ, ಇಲ್ಲಿ USA ನಮ್ಮ ಭಾರತದಿಂದ ಹಲವಾರು ಗೂಡ್ಸ್ ಏನಾಗ್ತವ? ರಫ್ತು ಆಗ್ತಾವ. ಹೈಯೆಸ್ಟ್ USA, ಆಮೇಲೆ UAE, ಆಮೇಲೆ ನೆದರ್ಲ್ಯಾಂಡ್, ಆಮೇಲೆ ಚೈನಾ. ಓಕೆ, ಅಂದರೆ ಏರಿಕೆ ಕ್ರಮದಲ್ಲಿ ಹೀಗೆ ಏರ್ಕೋತ ಹೋಗ್ತೈತಿ. ಆಪ್ಷನ್ 4 is the right answer. ನೆಕ್ಸ್ಟು ನೋಡಿ, ಐ ವಿಲ್ ಸ್ಕಿಪ್ 57 ನೋಡಿ. ಇದು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ
2024 G20 ಅಧ್ಯಕ್ಷತೆ ಬ್ರೆಜಿಲ್ ಆಗಿದೆ. ಹೌದಾ? ಸೊ ಇದು ಕರೆಕ್ಟ್ ಅದ. 2024 ಈ ಬ್ರೆಜಿಲ್ ಇದು ಅಧ್ಯಕ್ಷತೆಯನ್ನು ವಹಿಸಿತ್ತು. ಆಮೇಲೆ ಬಿಲ್ಡಿಂಗ್ ಅ ಜಸ್ಟ್ ವರ್ಲ್ಡ್ ಆ್ಯಂಡ್ ಸಸ್ಟೈನೇಬಲ್ ಪ್ಲ್ಯಾನೆಟ್ ಇದರ ಒಂದು ಹೇಳಿಕೆ ಆಗಿತ್ತು ಅಥವಾ ಥೀಮ್ ಆಗಿತ್ತು ಅಥವಾ ಕೋಟ್ ಆಗಿತ್ತು. ಸೊ ಇದು ಕರೆಕ್ಟ್ ಅದ. ಸೊ ಆದ್ದರಿಂದ ಎ ಮತ್ತು ಬಿ ಎರಡೂ ಕರೆಕ್ಟ್. ನೆಕ್ಸ್ಟ್ 64th ನೋಡಿ, 58 to 59 ಅಪ್ ಟು 63 ಇವೇನಾಗ್ಯಾವ, ಇವು ಕ್ವಶನ್ ಪೇಪರಲ್ಲಿ ಈ ಒಂದು ಪೇಜು ಸ್ಕಿಪ್ ಆಗಿದೆ. ಓಕೆ, ಸೊ ಆದ್ದರಿಂದ ಈ ಒಂದು ಕ್ವಶನ್ಗಳು ನನಗೆ ಸಿಕ್ಕಿಲ್ಲ. ಸಿಕ್ಕಿದ ಮೇಲೆ ಇದರದ್ದು ಆನ್ಸರ್ಸ್ಗಳನ್ನು ಹೇಳ್ತೇನೆ. ಸೊ ಈಗ 64th ನೋಡಿ, ಈ ಕೆಳಗಿನ ಯಾವುದು ಆಫ್ರಿಕಾದ ಸಹೆಲ್ ಪ್ರದೇಶದ ಭಾಗವಾಗಿರುವುದಿಲ್ಲ. ಸೊ ಇಲ್ಲಿ ಸಾಹೆಲ್ ಪ್ರದೇಶ, ಇಲ್ಲಿ ಸಾಹೆಲ್ ಅನ್ನೋದು ಇದು ನಾರ್ತ್ ಆಫ್ರಿಕಾದಲ್ಲಿ. ಈಗ ನೋಡಿ, ಆಫ್ರಿಕಾ ಹೀಗಿದೆ. ಓಕೆ, ಹೀಗೆ ಆಫ್ರಿಕಾ ಹೀಗಿದೆ. ಓಕೆನಾ? ಸೊ ಇಲ್ಲಿ ಈ ಒಂದು ನಾರ್ತ್ ಆಫ್ರಿಕಾ, ಉತ್ತರ ಆಫ್ರಿಕಾದಲ್ಲಿ ಈ ಒಂದು ಸಾಹೆಲ್ ರೀಜನ್, ಸಾಹೆಲ್ ಅಥವಾ ಸಹೆಲ್ ರೀಜನ್ ಇದು ಸಿಚುವೇಟೆಡ್ ಆಗಿದೆ. ಓಕೆ, ಸೊ ಇದು ಕೆನಿಯಾ ಮತ್ತು ಇಥಿಯೋಪಿಯಾದ ನಡುವೆ, ಅಂದರೆ ಈ ಒಂದು ಕೆನಿಯಾ ಮತ್ತು ಇಥಿಯೋಪಿಯಾ ಏನದಾವ ಇವು ಈಸ್ಟ್, ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೆನಿಯಾ ಇಥಿಯೋಪಿಯಾನ ಕೊಟ್ಟಿದ್ದಾರಲ್ಲ. ಸೊ ಈ ಕೆನಿಯಾ ಇಥಿಯೋಪಿಯಾ ಇವು ಈಸ್ಟ್ ಆಫ್ರಿಕಾದಲ್ಲಿದ್ದಾವೆ. ಕೆನಿಯಾ ಇಥಿಯೋಪಿಯಾ ಈಸ್ಟ್ ಆಫ್ರಿಕಾದಲ್ಲಿ ಬರ್ತಾವೆ. ಈ ನೈಗರ ಸುಡಾನ ಇಲ್ಲಿ ಮೇಲೆ ಬರ್ತಾವೆ, ಅಂದರೆ ನಾರ್ತಲ್ಲಿ. ಬಟ್ ಇದರಲ್ಲಿ ಕೆನಿಯಾ ಇಥಿಯೋಪಿಯಾ ಈಸ್ಟಲ್ಲಿ ಬರ್ತಾವೆ. ಆದ್ದರಿಂದ ಇಲ್ಲಿ ಏನಾಗ್ತದೆ, ಇಲ್ಲಿ ಈ ಕೆಳಗಿನ ಯಾವುದು ಆಫ್ರಿಕಾದ ಸಹೆಲ್ ಪ್ರದೇಶದ ಭಾಗವಾಗಿರುವುದಿಲ್ಲ. ಅಂದರೆ ಇಲ್ಲಿ ಆಪ್ಷನ್ 1 ಇಸ್ ಅ ರೈಟ್ ಆನ್ಸರ್. ಕೆನಿಯಾ, ಇಥಿಯೋಪಿಯಾ, ನೈಗರ್ ಮತ್ತು ಸುಡಾನ್. ಕೂಲಾಂಡ್ ಎಂಬ ಪದವು ಯಾವುದಕ್ಕೆ ಸಂಬಂಧಿಸಿರುತ್ತದೆ? ಕೂಲಾಂಡ್ ಅಂತ ಕರಿತೀವಿ ನಾವು. ಕೂಲಾಂಡ್ ಇದು ಮಂಗೋಲಿಯನ್ ವೈಲ್ಡ್ ಆ್ಯಸ್ ಅಥವಾ ಮಂಗೋಲಿಯಾದ ಕಾಡು ಕತ್ತೆಗೆ ಸಂಬಂಧಪಟ್ಟಂತಿದೆ. ಇದಕ್ಕೆ ಏಷಿಯಾದ ಕಾಡು ಕತ್ತೆ ಅಂತಲೂ ಕರೀತಾರೆ. ಇದಕ್ಕೆ ಚಿಲಿಯ ವಿಖ್ಯಾತ ಚೌಕಿ ಕಾಮಾಟ್ ಗಣಿಯು ಯಾವುದಕ್ಕೆ ಸಂಬಂಧಿಸಿದೆ? ಚೌಕಿ ಕಾಮಾಟ್ ಇದು ಮೇನ್ ಪ್ರಸಿದ್ಧವಾಗಿರುವುದು ಕಾಪರ್ ಅಥವಾ ತಾಮ್ರ. ಓಕೆ, ಇದೊಂದು ಏನಪ್ಪ ಗಣಿಯಾಗಿದೆ, ಚಿಲಿಯ ಚೌಕಿ ಕಾಮಾಟ್. ಕರ್ನಾಟಕ ರಾಜ್ಯ ಗೀಗ್ ಕಾರ್ಮಿಕರ ವಿಮಾ ಯೋಜನೆಯಡಿ ನೋಂದಾಯಿಸಲು ಅರ್ಹತೆ ಇರುವ ಕಾರ್ಮಿಕರು ಆಹಾರ ವಿತರಣೆಯ ಹುಡುಗರು ಹಾಗೂ ಇ ಕಾಮರ್ಸ್ ಕ್ಷೇತ್ರದಲ್ಲಿನ ಕಾರ್ಮಿಕರು. ಆಪ್ಷನ್ 1. ನೆಕ್ಸ್ಟ್, ಆಸ್ಟ್ರೇಲಿಯನ್ ರಾಜ್ಯಗಳು ಮತ್ತು ಅದರ ನಗರಗಳ ಒಂದು ಹೊಂದಿಸುವಿಕೆ ಇದೆ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಕ್ವೀನ್ಸ್ಲ್ಯಾಂಡದು ನಗರ ಅಥವಾ ರಾಜಧಾನಿ ಇದು ಬ್ರಿಸ್ಬೇನ್ ಏನಿದೆ, ಇದು ಕ್ವೀನ್ಸ್ಲ್ಯಾಂಡಿನ ಒಂದು ರಾಜಧಾನಿ. ಈಗ ಆಸ್ಟ್ರೇಲಿಯಾ ಒಂದು ದೇಶ, ಆ ಒಂದು ದೇಶದಲ್ಲಿ ಕ್ವೀನ್ಸ್ಲ್ಯಾಂಡ್, ಸೌತ್ ಆಸ್ಟ್ರೇಲಿಯಾ, ವಿಕ್ಟೋರಿಯಾ, ವೆಸ್ಟರ್ನ್ ಆಸ್ಟ್ರೇಲಿಯಾ, ಹೀಗೆ ವಿವಿಧ ರಾಜ್ಯಗಳದಾವೆ. ನಮ್ಮಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳ ಹೀಗೆ ಏನದಾವಲ್ಲ, ಅವುಗಳ ಒಂದು ರಾಜ್ಯದ ರಾಜಧಾನಿ ಕೇಳಿದ್ದಾರೆ. ಇಲ್ಲಿ ಕ್ವೀನ್ಸ್ಲ್ಯಾಂಡ್ ಬ್ರಿಸ್ಬೇನ್ ಅದ ಅಥವಾ ಆ ಒಂದು ರಾಜ್ಯದಲ್ಲಿರುವ ನಗರ. ಆಮೇಲೆ ಸೌತ್ ಆಸ್ಟ್ರೇಲಿಯಾ ಅಥವಾ ದಕ್ಷಿಣ ಆಸ್ಟ್ರೇಲಿಯಾ ಆಡಿಲೇಡ್, ವಿಕ್ಟೋರಿಯಾದು ಮೆಲ್ಬೋರ್ನ್, ಪಶ್ಚಿಮ ಆಸ್ಟ್ರೇಲಿಯಾ ಅಥವಾ ಏನು ವೆಸ್ಟರ್ನ್ ಆಸ್ಟ್ರೇಲಿಯಾ ಇದು ಇದರಲ್ಲಿ ಕಾಲ್ಗೂರ್ಲಿ ಇದೊಂದು ನಗರ, ಇದು ರಾಜಧಾನಿ ಅಲ್ಲ. ಇವು 3 ರಾಜಧಾನಿ ಇದ್ದಾವೆ. ಬಟ್ ಈ ಪಶ್ಚಿಮ ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು? ಪರ್ತ್ ಅಂತ ಬರ್ತದೆ. ಕ್ರಿಕೆಟ್ ಯಾರು ನೋಡ್ತೀರಿ ಅವರಿಗೆ ಹೆಚ್ಚಾಗಿ ಇದು ಗೊತ್ತಿರ್ತದೆ. ಆಡಿಲೇಡ್, ಬ್ರಿಸ್ಬೇನ್, ಮೆಲ್ಬೋರ್ನ್, ಸಿಡ್ನಿ, ಪರ್ತ್, ಕ್ಯಾನ್ಬೆರಾ, ಹೀಗೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗ್ತದೆ?
ಕ್ವೀನ್ಸ್ಲ್ಯಾಂಡ್ 2, ಇದು 2 ಆಮೇಲೆ 1 2 1 ಅಂದರೆ ಆಪ್ಷನ್ ನಂಬರ್ 3 ಆಗ್ತದೆ. 2 1 4 3 ನೋಡಿ, ಇದು 2 ಇದು 1 4 3. ಓಕೆ, ಹುಲ್ಲುಗಾವಲಿನಲ್ಲಿ ಮರಗಳು ಪರಿಸರದ ಒಂದು ಅನುಕ್ರಮಣದ ಭಾಗವಾಗಿ ಹುಲ್ಲುಗಾವಲುಗಳಿಗೆ ಪರ್ಯಾಯವಾಗಿರುವುದಿಲ್ಲ. ಕಾರಣವನ್ನು ಕೇಳಿದ್ದಾರೆ ಇಲ್ಲಿ. ಅದಕ್ಕೇನು ವಾಟರ್ ಲಿಮಿಟ್ಸ್ ಆ್ಯಂಡ್ ಬೆಂಕಿ ಅಂತದ್ದು ಫೈರ್, ಜಲಮಿತಿಗಳು ಮತ್ತು ಬೆಂಕಿ. ಸ್ಕಿಲ್ ಆನ್ ವೀಲ್ಸ್ ಈ ಒಂದು ಉಪಕ್ರಮಕ್ಕೆ ಹಣಕಾಸನ್ನು ಒದಗಿಸಿದವರು ಯಾರು? ಓಕೆ, ಇಲ್ಲಿ ಸ್ಕಿಲ್ ಆನ್ ವೀಲ್ಸ್ ಇದೊಂದು ಇನಿಷಿಯೇಟಿವ್ ಜಾಯಿಂಟ್ ವೆಂಚರ್ ಬಿಟ್ವೀನ್ NSDC ಆ್ಯಂಡ್ ಇಂಡಸ್ ಬ್ಯಾಂಕ್. ಓಕೆ, ಇದು NSDC ಆ್ಯಂಡ್ ಏನು ಬರ್ತದೆ, ಆ್ಯಕ್ಚುಲಿ NSDC ಮತ್ತು ಇಂಡಸ್ ಇಂಡ್ ಬ್ಯಾಂಕ್, ಈ ಎರಡೂ ಸಂಸ್ಥೆಗಳ ನಡುವೆ ಇದೊಂದು ಜಾಯಿಂಟ್ ವೆಂಚರ್ ಆಗಿದ್ದು. ಓಕೆ, ಸೊ ಇಲ್ಲಿ ಬಟ್ ಆಪ್ಷನಲ್ಲಿ ಇದು NSDC ಅಂದರೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಮತ್ತು ಇಂಡಸ್ ಇಂಡ್ ಬ್ಯಾಂಕ್ ಇದರ ನಡುವಿನ ಜಾಯಿಂಟ್ ವೆಂಚರ್ ಇದೆ. ಬಟ್ ಇದು ಆಪ್ಷನ್ಗಳಲ್ಲಿ ಇದು ಕೊಟ್ಟಿಲ್ಲ. ಸೊ ಒನ್ ಟೈಮ್ ಇದನ್ನು ನೋಡ್ಕೊಳ್ಳಿ, ಸ್ಟಾರ್ ಮಾರ್ಕ್ ಮಾಡ್ತೀನಿ. ಮೇ ಬಿ ಆಪ್ಷನ್ ಕೊರತೆ ಇರ್ಬೋದು, ಬಟ್ ಸ್ವಲ್ಪ ಡೆಪ್ತಾಗಿ ಯಾರಾದರೂ ನೋಡಿ ಹೇಳ್ಬೋದು. ಓಕೆ, ಬಟ್ ಆ್ಯಸ್ ಪರ್ ಮೈ ನಾಲೆಜ್ ಇದು ಉಪಕ್ರಮವಿದೆ, ಜಾಯಿಂಟ್ ವೆಂಚರ್. ಇವು ಎರಡರ ನಡು ಇದೇನಾಗಿದೆ, ಈ ಧರ್ಮೇಂದ್ರ ಪ್ರಧಾನಿಯವರು ಇದನ್ನು 2015 ಲಾಂಚ್ ಮಾಡಿದ್ದಾರೆ. ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳ, ಸ್ಥಳಗಳ ಮತ್ತು ವಸ್ತುಗಳ ಸಂರಕ್ಷಣೆಯನ್ನು ಕುರಿತದ್ದಾಗಿದೆ? ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಆರ್ಟಿಕಲ್ 49 ಆಗ್ತದೆ. ಸಂವಿಧಾನದ 49ನೇ ಅನುಚ್ಛೇದ, ಈ ಒಂದು ಸಂವಿಧಾನದ ಅನುಚ್ಛೇದ ಇದೇನು ಮಾಡ್ತದೆ, ಈ ಒಂದು ಐತಿಹಾಸಿಕ ಸ್ಮಾರಕ, ಸ್ಥಳ, ವಸ್ತುಗಳ ಒಂದು ಸಂರಕ್ಷಣೆ ಕುರಿತು ಹೇಳ್ತದೆ. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ABC ಅಂತ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುವು ಸರಿಯಾಗಿದ್ದಾವೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದೇ ಹೇಳಿಕೆ ನೋಡಿ, ಲಕ್ಷದ್ವೀಪವು 114 ಚದರ ಕಿಲೋಮೀಟರ್ಗಳನ್ನು ಹೊಂದಿರುವ ಭಾರತದ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಇದು ಭಾರತದ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಹೌದು, ಬಟ್ ಇದರ ಒಂದು ಏರಿಯಾ ಇಷ್ಟಿಲ್ಲ, ಇದು ರಾಂಗ್. 32 ಸ್ಕ್ವೇರ್ ಅಥವಾ ಚದರ ಕಿಲೋಮೀಟರ್ ಆಗ್ತದೆ, ಸ್ಕ್ವೇರ್ ಕಿಲೋಮೀಟರ್. ಸೊ ಇದು ರಾಂಗ್ ಆಗ್ತದೆ. ಆಮೇಲೆ ಲಕ್ಷದ್ವೀಪವು ಕರ್ನಾಟಕದ ಉಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯೊಳಗೆ ಬರ್ತದೆ, ಇದು ತಪ್ಪು. ಲಕ್ಷದ್ವೀಪ ಇದು ಏನು ಬರ್ತದೆ, ಕೇರಳದ ಈ ಒಂದು ಉಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯೊಳಗೆ ಬರ್ತದೆ, ಕರ್ನಾಟಕದ ಬರಲ್ಲ. ಇದೊಂದು ಏಕ ಜಿಲ್ಲಾ ಕೇಂದ್ರಾಡಳಿತ ಪ್ರದೇಶವಾಗಿದ್ದು 12 ಹವಳದ ದಿಬ್ಬಗಳು, 3 ಹವಳ ದಂಡೆಗಳು, 5 ನೀರಿನಲ್ಲಿ ಮುಳುಗಿದ ದಂಡೆಗಳು ಹಾಗೂ 10 ವಾಸ ಮಾಡುವ ದ್ವೀಪಗಳನ್ನು ಒಳಗೊಂಡಿರ್ತದೆ. ಸೊ ಇದು ಸಿ ಮಾತ್ರ ಕರೆಕ್ಟ್ ಅದ. ಸೊ ಇಲ್ಲಿ ಸಿ ಮಾತ್ರ ಕರೆಕ್ಟ್ ಆಗ್ತದೆ. ಅರ್ಥ ಆಯ್ತಾ? ಭಾರತದ ಮಣ್ಣುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಸೊ ಹೇಳಿಕೆ ಒಂದೇನಿದೆ, ಭಾರತದಲ್ಲಿ ಇತರ ಪ್ರಕಾರದ ಮಣ್ಣುಗಳಿಗೆ ಹೋಲಿಸಿದರೆ ಹೆಚ್ಚು ಫಲವತ್ತಾದ ಮೆಕ್ಕಲು ಮಣ್ಣು ದೊಡ್ಡ ಪ್ರಮಾಣದ ಪ್ರದೇಶವನ್ನು ವ್ಯಾಪಿಸಿದೆ. ಸೊ ಕರೆಕ್ಟ್ ಅದು. ಕೆಂಪು ಮಣ್ಣು ವ್ಯಾಪಕವಾಗಿ ರೇಗಾರ್ ಎಂದು ಪರಿಚಿತವಾಗಿದೆ, ಇದು ತಪ್ಪು.
ರೇಗಾರ್ ಮಣ್ಣು ಅಂತ ಕಪ್ಪು ಮಣ್ಣಿಗೆ ಅಂತಾರೆ. ಕಪ್ಪು ಬ್ಲ್ಯಾಕ್ ಸಾಯಿಲಿಗೆ ರೇಗಾರ್ ಮಣ್ಣು ಅಂತ ಕರೀತಾರೆ, ಅಥವಾ ರೇಗರ್ ಸಾಯಿಲ್. ಸೊ ಇದು ತಪ್ಪಾಗ್ತದೆ. ಸೊ ಆದ್ದರಿಂದ ಇಲ್ಲಿ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಸಿಂಪಲ್. ವಿದ್ಯುತ್ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಸೊ ಇದು ಇಲ್ಲಿ ನೋಡಿ, ಭಾರತದಲ್ಲಿ ಒಟ್ಟು ವಿದ್ಯುತ್ ಉತ್ಪಾದನೆಯು ಸರಿಸುಮಾರು 75% ಈ ಒಂದು ಕಲ್ಲಿದ್ದಲಿನಿಂದ ಬರ್ತದೆ. ಇದು ಪ್ರಾಥಮಿಕ ಮೂಲವಾಗಿದೆ. ಇದು ಕರೆಕ್ಟ್ ಅದ. ಅತಿ ಹೆಚ್ಚು ಕಲ್ಲಿದ್ದಲಿನಿಂದ ಬರ್ತದೆ. ಆಮೇಲೆ ಭಾರತದಲ್ಲಿ ಮೊದಲ ಉಷ್ಣ ವಿದ್ಯುತ್ ಯೋಜನೆ ಕರ್ನಾಟಕದಲ್ಲಿರುವ ಶಿವನ ಸಮುದ್ರ ಯೋಜನೆಯಾಗಿದೆ. ಇದನ್ನು 1899ರಲ್ಲಿ ಸ್ಥಾಪಿಸಲಾಯಿತು. ಸೊ ಇದು ತಪ್ಪು. ನಿಮಗೆ ಶಿವನ ಸಮುದ್ರದ ಯೋಜನೆ ಎದಕ್ಕೈತೆ ಅನ್ನೋದು ಗೊತ್ತೈತೆ ನಿಮ್ಗೆ. ಶಿವನ ಸಮುದ್ರದ ಯೋಜನೆ ಎದಕ್ಕೆ ಮೇನ್ಲಿ ಇರೋದು ಜಲವಿದ್ಯುತ್ ಇದೆ, ಉಷ್ಣ ವಿದ್ಯುತ್ ಅಲ್ಲ, ಜಲವಿದ್ಯುತ್. ಓಕೆನಾ? ಸೊ ಆದ್ದರಿಂದ ಇದು ತಪ್ಪಾಗ್ತದೆ. ಸೊ ಮೊಟ್ಟ ಮೊದಲು ದ ಫಸ್ಟ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಇನ್ ಇಂಡಿಯಾ ಈಸ್ ಹುಸೇನ್ ಸಾಗರ್ ಪವರ್ ಸ್ಟೇಷನ್ ಇನ್ ಹೈದ್ರಾಬಾದ್ 1920 ಒಳಗೆ ಆತ. ಆಮೇಲೆ ಇದು ಆಪ್ಷನ್ ಸಿ ಕರೆಕ್ಟು. ಭಾರತದ ಕಚ್ಚಾ ತೈಲ, ಪೆಟ್ರೋಲಿಯಂ ಮತ್ತು ಸಂಬಂಧಪಟ್ಟ ಉತ್ಪನ್ನಗಳ ಗಮನಾರ್ಹ ಭಾಗವನ್ನು ಕುವೈತ್, ಇರಾನ್, UAE ಮತ್ತು ಸೌದಿ ಅರೇಬಿಯಾದಂಥ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳಲಾಗ್ತದೆ. ಓಕೆ. ಸೊ ಆದ್ದರಿಂದ ಇಲ್ಲಿ ಎ ಕರೆಕ್ಟ್ ಆಗ್ತದೆ, ಬಿ ರಾಂಗ್ ಆಗ್ತದೆ, ಸಿ ಕರೆಕ್ಟ್ ಆಗ್ತದೆ. ಓಕೆ. ಸಾರಿ, ಇಲ್ಲಿ ಎ ಕರೆಕ್ಟು, ಆಮೇಲೆ ಬಿ ರಾಂಗ್ ಆಗಿದೆ, ಸಿ ಕರೆಕ್ಟ್ ಅದ. ಸೊ ಆದ್ದರಿಂದ ಇಲ್ಲಿ ಏನಾಗ್ತದೆ, ಈ ಮೇಲ್ಕಂಡ ಯಾವ ಹೇಳಿಕೆ ತಪ್ಪಾಗಿದೆ ಅಂತಾರೆ, ಬಿ ಮಾತ್ರ ತಪ್ಪಾಗಿದೆ. ಆಮೇಲೆ 75ನೇ ಕ್ವಶನು, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1 ಏನಿದೆ, ಭಾರತದ 2011ರ ಜನಗಣತಿಯ ಪ್ರಕಾರ ಕೇರಳವು ಅತಿ ಹೆಚ್ಚು ಮಹಿಳಾ ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವ ರಾಜ್ಯವೆಂದು ಮತ್ತು ಬಿಹಾರವನ್ನು ಅತಿ ಕಡಿಮೆ ಮಹಿಳೆ ಸಾಕ್ಷರತಾ ಅಥವಾ ಅತಿ ಕಡಿಮೆ ಸಾಕ್ಷರತೆ ಅಥವಾ ಈ ಒಂದು ಮಹಿಳೆ ಸಾಕ್ಷರತೆ ಹೊಂದಿರುವ ರಾಜ್ಯವೆಂದು ಪರಿಗಣಿಸಲಾಗಿದೆ. ಸೊ ಇದು ಕರೆಕ್ಟ್ ಅದ. ಆಮೇಲೆ ಹೇಳಿಕೆ 2, ಉತ್ತರದ ರಾಜ್ಯಗಳಿಗೆ ಹೋಲಿಸಿದರೆ ದಕ್ಷಿಣದ ರಾಜ್ಯಗಳಾದ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶದಂಥ ರಾಜ್ಯಗಳಲ್ಲಿ ಲಿಂಗಾನುಪಾತವು ಸಾಮಾನ್ಯವಾಗಿ ಮಹಿಳೆಯರ ಕಡೆಗೆ ಹೆಚ್ಚು ಅನುಕೂಲಕರವಾಗಿದೆ. ಇದು ಕೂಡ ಕರೆಕ್ಟ್. ಸೊ ಇಲ್ಲಿ ಹೇಳಿಕೆ 1 ಮತ್ತು 2 ಸರಿಯಾಗಿದ್ದಾವೆ. ಡಾಕ್ಟರ್ DM ನಂಜುಂಡಪ್ಪ ಅವರ ನೇತೃತ್ವದ ಪ್ರಾದೇಶಿಕ ಅಸಮತೋಲನಗಳ ಪರಿಹಾರಕ್ಕಾಗಿ ಉನ್ನತ ಅಧಿಕಾರ ಸಮಿತಿಯ ಅಂದರೆ HPCRRI ಈ ಒಂದು ಶಿಫಾರಸುಗಳ ಪ್ರಕಾರ ವಿಶೇಷ ಅಭಿವೃದ್ಧಿ ಯೋಜನೆಗೆ ಸಂಪನ್ಮೂಲ ಹಂಚಿಕೆಗಳನ್ನು ಡ್ಯಾಶ್ ದ ಮೂಲಕ ಮಾಡಬೇಕು. ಸೊ ಇದು ಸಂಚಿತ ಅಭಾವ ಸೂಚ್ಯಂಕ ಅಥವಾ CDI ಅಂತ ಕರಿತೀವಿ ನಾವು, ಕ್ಯುಮ್ಯುಲೇಟಿವ್ ಡೆಪ್ರಿವೇಷನ್ ಇಂಡೆಕ್ಸ್. ಭಾರತದಲ್ಲಿ ಭಾಷೆಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾಷೆಗಳ ಬಗ್ಗೆ ಓಕೆ. ಒಂದನೇದು, ಭಾರತೀಯ ಭಾಷೆಗಳನ್ನು ಪ್ರಮುಖವಾಗಿ ಇಂಡೋ ಯುರೋಪಿಯನ್ ಭಾಷಾವರ್ಗ, ದ್ರಾವಿಡಿಯನ್ ಭಾಷಾವರ್ಗ, ಆಸ್ಟ್ರಿಕ್ ಭಾಷಾವರ್ಗ, ಸೈನೋ ಟಿಬೇಟಿಯನ್ ಭಾಷಾವರ್ಗಗಳೆಂಬ 4 ಭಾಷಾಶಾಸ್ತ್ರ ಗುಂಪುಗಳಾಗಿ ವರ್ಗೀಕರಿಸಬಹುದು. ಹೌದಾ? ಒಂದು ಇಂಡೋ ಯುರೋಪಿಯನ್, ದ್ರಾವಿಡಿಯನ್, ಆಸ್ಟ್ರಿಕ್ ಮತ್ತು ಸೈನೋ ಟಿಬೇಟಿಯನ್. ಕರೆಕ್ಟ್ ಇದು. ಬಹುತೇಕ ದ್ರಾವಿಡ ಭಾಷಾ ಗುಂಪು ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಶಾ, ಪಶ್ಚಿಮ ಬಂಗಾಳದಾದ್ಯಂತ ವ್ಯಾಪಿಸಿದೆ. ಇದು ತಪ್ಪು. ದ್ರಾವಿಡಿಯನ್ ಭಾಷೆ ಇದು ಹೆಚ್ಚಾಗಿ
ದಕ್ಷಿಣ ಭಾರತದಲ್ಲಿ ಅಂದರೆ ಇನ್ಕ್ಲೂಡಿಂಗ್ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್. ಇದು ತಪ್ಪಾಗ್ತದೆ. ಈ 4 ಭಾಷಾ ವರ್ಗಗಳಲ್ಲಿ ಸೈನೋ ಟಿಬೆಟಿಯನ್ ಭಾಷಾ ವರ್ಗವು ಅತ್ಯಂತ ಚಿಕ್ಕದಾಗಿದೆ. ಅಲ್ಲ, ಸೈನೋ ಟಿಬೆಟಿಯನ್ ಇದೊಂದು ಸಿಗ್ನಿಫಿಕೆಂಟ್ ಲ್ಯಾಂಗ್ವೇಜ್ ಗ್ರೂಪ್ ಇದೆ. ಇದು ನಾರ್ಮಲಿ ಸೈನೋ ಟಿಬೆಟಿಯನ್ ಇದು ನಮ್ಮ ಒಂದು ನಾರ್ತ್ ಈಸ್ಟರ್ನ್ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರ್ತದೆ. ಸೊ ಇದು ತಪ್ಪದ. ಸೊ ಇಲ್ಲಿ ಯಾವುದು ಕರೆಕ್ಟ್ ಅಂತಂದ್ರೆ ಎ ಮಾತ್ರ ಕರೆಕ್ಟ್ ಆಗ್ತದೆ. ನೆಕ್ಸ್ಟು 78 ನೋಡಿ. 78 ಏನಾಗ್ತದೆ? ಎತ್ತಿನ ಕೊಂಬಿನಾಕಾರದ ಸರೋವರ. ಕರಾವಳಿ ಪ್ರದೇಶಗಳಲ್ಲಿ ಸರೋವರವು ಕಿರು ನೆಲ ಚಾಚುವಿಕೆಯಿಂದ ಮತ್ತು ಮರಳ ದಿಬ್ಬಗಳಿಂದ ರೂಪುಗೊಳ್ಳುತ್ತದೆ. ಇದು ಕರೆಕ್ಟು. ಲಗುನ್ ಹರಿಯುವ ನದಿಯ ತಿರುವುಗಳ ಒಂದು ಮುಖ್ಯ ಪ್ರವಾಹದಿಂದ ಬೇರ್ಪಟ್ಟಾಗ ಒಂದು ಸರೋವರ ರೂಪುಗೊಳ್ಳುತ್ತದೆ. ಇದು ಕರೆಕ್ಟು. ಹಿಮನದಿಯ ಕರಗುವ ಮೂಲಕ ರೂಪುಗೊಳ್ಳುವ ಸರೋವರನ ಹಿಮಗಡ್ಡೆಯ ಸರೋವರವೆಂದು ಕರೆಯುತ್ತಾರೆ. ಇದು ಕೂಡ ಕರೆಕ್ಟು. ಸೊ ಇಲ್ಲಿ ಎಲ್ಲ 3 ಕರೆಕ್ಟ್ ಆಗ್ತವೆ. ಎಲ್ಲ 3 ಕರೆಕ್ಟ್. ನೆಕ್ಸ್ಟ್ ನೋಡಿ, ಭಾರತೀಯ ಸಾಗರ ದ್ವಿಧ್ರುವಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಹೇಳಿಕೆ ಒಂದು ಕರೆಕ್ಟ್ ಆಗ್ತದೆ. ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಓಕೆ, ಹೇಳಿಕೆ ಒಂದು ಕರೆಕ್ಟ್ ಆಗ್ತದೆ, ಬಟ್ ಹೇಳಿಕೆ 2 ತಪ್ಪಾಗ್ತದೆ. ಓಕೆ, ಹೇಳಿಕೆ 2 ಇದು ತಪ್ಪು. ಇಲ್ಲಿ ಆಪ್ಷನ್ 1 ಆಗ್ತದೆ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ರಾಷ್ಟ್ರೀಯ ಉದ್ಯಾನವನ ಮತ್ತು ರಾಜ್ಯ. ಓಕೆ, ಸೊ ಈಗ ರಾಷ್ಟ್ರೀಯ ಉದ್ಯಾನವನ ಎಲ್ಲೆಲ್ಲದವ? ವನ್ಸದ ರಾಷ್ಟ್ರೀಯ ಉದ್ಯಾನವನ ಗುಜರಾತ್. ವನ್ ವಿಹಾರ್ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ್. ಎಸ್, ಓಕೆ. ವನ್ಸದ ಗುಜರಾತ್, ವನ್ ವಿಹಾರ್ ಮಧ್ಯಪ್ರದೇಶ್. ಆಮೇಲೆ ಕಾಂಗೇರ್ ವ್ಯಾಲಿ ಅಥವಾ ಕಾಂಗೇರ್ ಕಣಿವೆ ಅಥವಾ ಇದಕ್ಕೆ ಕಂಜರ್ ಅಂತ ಇದೆ. ಓಕೆ, ಇದಕ್ಕೆ ಕಾಂಗೇರ್ ವ್ಯಾಲಿ ಅಂತಾರೆ. ಇದಕ್ಕೆ ಕಾಂಗೇರ್ ಕಣಿವೆ, ಇದು ಛತ್ತೀಸ್ಗಢದಲ್ಲಿ. ಆಮೇಲೆ ಸುಲ್ತಾನ್ಪುರ್, ಇದು ಹರಿಯಾಣ. ಓಕೆ, ಸೊ ಇದಕ್ಕೆ ಏನಾಗ್ತದೆ ಆನ್ಸರ್? 2, 4, 1, 3. 2, 4, 1, 3. 2, 4, 1 ಮಿನಿಟ್. ಎಷ್ಟು ಅದಾವ? 5 ಅದಾವ. ಓಕೆ, ಹಾಂ, ಸಾರಿ. ಈಗ ನೋಡಿ, ಒಂದೇನಿದೆ? ವನ್ಸದ ಇದೆ. ವನ್ಸದ ರಾಷ್ಟ್ರೀಯ ಉದ್ಯಾನವನ ಗುಜರಾತು. ಓಕೆ, ಇದು 2. ಆಮೇಲೆ ವನ್ ವಿಹಾರ್ ಮಧ್ಯಪ್ರದೇಶ್, ಇದು 4. ಆಮೇಲೆ ಕಾಂಗೇರ್ ವ್ಯಾಲಿ ಇದು ಅಥವಾ ಕಂಜರ್ ಕಣಿವೆ ಸಿ, ಇದೇನಾಗ್ತದೆ? ಇದು ಛತ್ತೀಸ್ಗಢ ಅಂದರೆ ಆಪ್ಷನ್ 1 ಆಗ್ತದೆ. ಆಮೇಲೆ ಪಿನ್ ಕಣಿವೆ ಅಥವಾ ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಅಂತೀವಿ. ಅದೇನಾಗ್ತದೆ? ಹರಿಯಾಣ ಅಲ್ಲ, ಇದು ಪಿನ್ ವ್ಯಾಲಿ, ಇದು ಹಿಮಾಚಲ್ ಪ್ರದೇಶದಲ್ಲಿ ಬರ್ತದೆ. ಫಿಫ್ತ್ ಇದೆ. ಓಕೆ, 2, 4, 1, 5. 2, 4 ನೋಡಿ, 2, 4, 1, 5 ಇದು ಸುಲ್ತಾನ್ಪುರ ಹರಿಯಾಣ ಆಗ್ತದೆ. 2, 4, 1, 5, 3. 2, 4, 1, 5, 3. ಓಕೆ, ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳು ಘಟಪ್ರಭಾದ ಉಪನದಿಗಳು. ಓಕೆ, ಇದು ಘಟಪ್ರಭಾ ನದಿ, ಇದು ಕೃಷ್ಣಾ ನದಿಯ ಉಪನದಿ. 82 ಇದು ಮೆಂಟಲ್ ಎಬಿಲಿಟಿ ಇದೆ. ಐ ವಿಲ್ ಸ್ಕಿಪ್ ಇಟ್. ಸ್ಪ್ರಿಂಟಿಂಗ್ ಮಾಡುವಾಗ ಬೇಕಾಗುವ ಶಕ್ತಿಗೆ ಒಂದನ್ನು ಹೊರತುಪಡಿಸಿ ಸಹಜ ಆಯ್ಕೆ ಯಾವುದು?
ಅನ್ಎರೋಬಿಕ್ ಅಥವಾ ಅವಾಯುವಿಕ ಗ್ಲೈಕೋಲಸಿಸ್. ಆಪ್ಷನ್ 4. 84th ನೋಡಿ, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ. ಬಯೋಮ್, ಇದು ಬಯೋಮ್ ಇದೇನು, ದೊಡ್ಡ ಗಾತ್ರದ ಪರಿಸರ ವ್ಯವಸ್ಥೆಯಲ್ಲಿ ವಾಸಿಸುವ ಜೀವಿ. ಇದು ಟೂ ಬರ್ತದೆ. ಆಮೇಲೆ ಹೆಕಿಸ್ಟೋಥರ್ಮ್ಸ್, ಸಸ್ಯಗಳು ಕಡಿಮೆ ತಾಪಮಾನದಲ್ಲಿ ಚೆನ್ನಾಗಿ ಬೆಳೆಯುತ್ತವೆ. 4. ಅನಿಮೋಮೀಟರ್, ಗಾಳಿಯ ವೇಗವನ್ನು ಅಳೆಯುವ ಯಂತ್ರ. 3. ಕಮ್ಯುನಿಟಿ, ಜೀವಿಯ ವಾಸಸ್ಥಳ. 1 2 4 3 1 2 4 3 1. ಆಪ್ಷನ್ 1 ಇಸ್ ದ ಕರೆಕ್ಟ್. ಭಾರತದಲ್ಲಿ ಕಂದರಾಲಿ ಅಥವಾ ಕೆಂದರಾಲಿ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಎಲ್ಲಿ ಕಂಡುಬರ್ತದೆ ಅಂದರೆ ಎವರ್ ಗ್ರೀನ್ ಟೈಪ್ ಆಫ್ ವೆಜಿಟೇಷನ್ ಎಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ದಾರೆ ಇಲ್ಲಿ. ಇದು ವೆಸ್ಟರ್ನ್ ಹಿಮಾಲಯ, ಪಶ್ಚಿಮ ಘಟ್ಟಗಳು ಮತ್ತು 3500 ಮೀಟರ್ಗಿಂತ ಎತ್ತರದಲ್ಲಿರುವ ಪಶ್ಚಿಮ ಹಿಮಾಲಯ ಇಲ್ಲಿ ನಿತ್ಯ ಹರಿದ್ವರ್ಣ ಇರ್ತಾವೆ. ಆಕ್ಸಿಲೋಫೈಟ್ಸ್ ಅಂದ್ರೆ ಇದು ಬೆಳೆಯುವ ಸ್ಥಳ ಎಲ್ಲಿ ಅಂದ್ರೆ ಇದು ಆಮ್ಲೀಯ ಮಣ್ಣು, ಎಸಿಡಿಕ್ ಸಾಯಿಲ್. ಆಕ್ಸಿಲೋಫೈಟ್ಸ್ ಆರ್ ದ ಪ್ಲಾಂಟ್ಸ್ ದ್ಯಾಟ್ ಆರ್ ಅಡಾಪ್ಟೆಡ್ ಟು ಗ್ರೋ ಇನ್ ಎಸಿಡಿಕ್ ಸಾಯಿಲ್ಸ್. ಅಂದ್ರೆ ಆಮ್ಲೀಯ ಮಣ್ಣಿನಲ್ಲಿ ಮಾತ್ರ ಬೆಳೀತಾವೆ. ಪ್ಯಾರಾಶೂಟ್ ಪ್ರಕ್ರಿಯೆಯು ಹಣ್ಣು ಮತ್ತು ಬೀಜ ಪ್ರಸರಣದಲ್ಲಿ ಸಹಾಯ ಮಾಡುತ್ತದೆ. ಇದು ಯಾವ ರಚನೆಯಿಂದ ಉಂಟಾಗುತ್ತದೆ? ಇದು ಪ್ಯಾಪಸ್ ಅಥವಾ ಪಪ್ಪಸ್. ನೆಕ್ಸ್ಟ್ 88 ನೋಡಿ, ಇಲ್ಲಿ ಹೇಳಿಕೆ 1 ಹೇಳಿಕೆ 2 ಇದ್ದಾವೆ. ವಿಮಾನವು ಟೇಕಾಫ್ ಆಗುವಾಗ ಪೈಲಟ್ಗೆ ನ್ಯೂಟನ್ನ ಮೊದಲ ನಿಯಮವು ಮಾನ್ಯವಾಗ್ತದ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಡ್ಯೂರಿಂಗ್ ಟೇಕಾಫ್ ಏರ್ಕ್ರಾಫ್ಟ್ ಏನಾಗ್ತದೆ, ಆಕ್ಸಲರೇಟ್ ಆಗ್ತದೆ. ಓಕೆ, ಪೈಲಟ್ ಚೇಂಜ್ ಆಫ್ ವೆಲಾಸಿಟಿ ಅಂದರೆ ವೆಲಾಸಿಟಿಯಲ್ಲಿ ಚೇಂಜ್ ಆದದ್ದೊಂದು ಎಕ್ಸ್ಪೀರಿಯನ್ಸ್ ಆಗ್ತದೆ. ಓಕೆ, ನ್ಯೂಟನ್ಸ್ ಫಸ್ಟ್ ಲಾ ಏನು ಹೇಳ್ತದೆ, ಆಬ್ಜೆಕ್ಟ್ ವಿಲ್ ಮೇಂಟೈನ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್ ಅನ್ಲೆಸ್ ಆ್ಯಕ್ಟೆಡ್ ಅಪಾನ್ ಬೈ ಆನ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಅಂದ್ರೆ ಸಿನ್ಸ್ ದ ಪೈಲಟ್ ವೆಲಾಸಿಟಿ ಈಸ್ ಚೇಂಜಿಂಗ್ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ಆ್ಯನ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಓಕೆ, ಅದರಿಂದ ಇದು ತಪ್ಪಾಗ್ತದೆ. ಆಮೇಲೆ ಇದು ನ್ಯೂಟನ್ನ ಮೊದಲ ನಿಯಮವು ಸ್ಥಿರ ವೇಗದೊಂದಿಗೆ ಚಲಿಸುವ ರೈಲಿನಲ್ಲಿ ಪ್ರಯಾಣಿಕರಿಗೆ ಮಾನ್ಯವಾಗಿರ್ತದೆ. ಸೊ ಇದು ಕರೆಕ್ಟ್. ಸೊ 2 ಮಾತ್ರ. ವಿದ್ಯುತ್ಕಾಂತೀಯ ತರಂಗದ ವೇಗವು ಇದು ನಿರ್ವಾತದಲ್ಲಿ ಗರಿಷ್ಠವಾಗಿರ್ತದೆ. ಎಷ್ಟಿರ್ತದೆ? ದ ಸ್ಪೀಡ್ ಆಫ್ ಸ್ಪೀಡ್ ಎಷ್ಟಿರ್ತದೆ? 3 × 10⁸ ಇದು ಲೈಟ್ದು. ಓಕೆ, ಇದಕ್ಕೆ ಸ್ಪೀಡ್ ಆಫ್ ಲೈಟ್ ಅಂತಾರೆ. ಎಲ್ಲಕ್ಕಿಂತ ಹೆಚ್ಚು ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಒಂದು ಮ್ಯಾಕ್ಸಿಮಮ್ ಸ್ಪೀಡ್ ಎಲ್ಲಿರ್ತೈತಿ ಅಂದ್ರೆ ಅದು ವ್ಯಾಕ್ಯೂಮಲ್ಲಿ ಅಥವಾ ನಿರ್ವಾತದಲ್ಲಿ. ಬ್ಲಾಟಿಂಗ್ ಕಾಗದಲ್ಲಿ ಶಾಯಿ ಹೀರಿಕೊಳ್ಳುವಿಕೆಯು ಡ್ಯಾಶನ್ನು ಒಳಗೊಂಡಿದೆ. ಕ್ಯಾಪಿಲರಿ ಆ್ಯಕ್ಷನ್ ಅಥವಾ ಕ್ಯಾಪಿಲರಿ ಕ್ರಿಯೆಯ ವಿದ್ಯಮಾನ. ಇಂಪಾಸಿಬಲ್ ಟ್ರಿನಿಟಿ ಎಂಬ ಅಂಶವು ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ಏಕ, ಬಿಕ, ಡಿಕ. ABD ಮಾತ್ರ. ಗಿಫೆನ್ ಎಂದು ಪರಿಗಣಿಸಲಾದ ಉತ್ಪನ್ನಕ್ಕೆ ಇದು ಒಂದು ಕೆಳಮಟ್ಟದ ಸರಕಾಗಿರ್ತದೆ. ಡ್ಯಾಶ್ಗಾಗಿ ದರ ಬದಲಾವಣೆಯ ಆದಾಯ ಪರಿಣಾಮವು ನಕಾರಾತ್ಮಕವಾಗಿದೆ.
ಕೆಳ ದರ್ಜೆಯ ಸರಕುಗಳು. ತಡೆರಹಿತ ತಪಾಸಣೆಗಾಗಿ ಸುದ್ದಿಯಲ್ಲಿರುವ ಅಪ್ಲಿಕೇಶನ್ ಮಾಸಿ ಅಂತ ಅಂತೀವಿ ನಾವು. ಮಾನಿಟರಿಂಗ್ ಆ್ಯಪ್ ಫಾರ್ ಸಿಮ್ಲೆಸ್ ಇನ್ಸ್ಪೆಕ್ಷನ್, ಇದು ಯಾವ ಕ್ರಿಯೆಗೆ ಸಂಬಂಧಿಸಿದೆ? ಮಕ್ಕಳ ಆರೈಕೆ ಸಂಸ್ಥೆಗಳ ಮೇಲ್ವಿಚಾರಣೆ. ಯಾವ ಯೋಜನೆಯ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಪಂಚಾಯತ್ ದರ್ಪಣ ಎಂಬ ನಿಯತಕಾಲಿಕೆಯನ್ನು ಪ್ರಾರಂಭಿಸಲಾಗಿದೆ? ಸಂಸದ್ ದ ಆದರ್ಶ ಗ್ರಾಮ ಯೋಜನೆ. ನೆಕ್ಸ್ಟ್, ಕೆಳಗಿನ ಯಾವ ಆಯ್ಕೆಗಳನ್ನು ಸುಸ್ಥಿರ ಅಭಿವೃದ್ಧಿ ನಿಯತಾಂಕಗಳಾಗಿ ಸಂಯೋಜಿಸಲಾಗಿಲ್ಲ? ಇದರಲ್ಲಿ ಎಲ್ಲ ಸಂಯೋಜಿಸಲಾಗಿದೆ, ಯಾವುದೂ ಅಲ್ಲ ಆಗ್ತದೆ ಆನ್ಸರ್. ಆಮೇಲೆ ಕೆಳಗಿನವುಗಳಲ್ಲಿ ಯಾವುದು ಒಂದು ಇದು ಟ್ರಿಕಲ್ ದರೋಡೆಯ ಪರಿಣಾಮಗಳನ್ನು ಬಗ್ಗೆ ಹೇಳ್ತದೆ ಅಂತ ಅಂದಿದ್ದಾರೆ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಎ ಮತ್ತು ಸಿ ಆಗ್ತದೆ. ಎ ಮತ್ತು ಸಿ ಮಾತ್ರ. ಸೊ ಐ ವಿಲ್ ಸ್ಕಿಪ್ 98 and 99. ಲಾಸ್ಟ್ ಕ್ವಶನು. ಈ ಕೆಳಗಿನ ರಾಜ್ಯಗಳನ್ನು ಪರಿಗಣಿಸಿರಿ. ಮಹಾರಾಷ್ಟ್ರ, ಗುಜರಾತ, ಆಮೇಲೆ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈ 31 ಮಾರ್ಚ್ 2024ರಂತೆ ಭಾರತದಲ್ಲಿ ನವೀಕರಿಸಬಹುದಾದ ಶಕ್ತಿಯ ಒಟ್ಟು ಸಾಮರ್ಥ್ಯದಲ್ಲಿನ ಶೇಕಡಾವಾರು ಪಾಲನ್ನು ಆಧರಿಸಿ ಅದರ ಮೇಲೆ ನೀಡಲಾದ ರಾಜ್ಯಗಳನ್ನು ಅವರೋಹಣ ಕ್ರಮದಲ್ಲಿ, ಅವರೋಹಣ ಅಂದರೆ ಇದು ಡಿಸೆಂಡಿಂಗ್ ಆರ್ಡರಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಅಂದಿದ್ದಾರೆ. ನೋಡಿ, ರಾಜಸ್ಥಾನ್ ಈಸ್ ನೋನ್ ಫಾರ್ ಇಟ್ಸ್ ಅಬಂಡೆಂಟ್ ಸೋಲಾರ್ ಆ್ಯಂಡ್ ವಿಂಡ್ ಎನರ್ಜಿ. ಓಕೆ, ಇದರಲ್ಲೀಗ ರಾಜಸ್ಥಾನ್ ಬರ್ತದೆ ಮೊದಲು ಇಲ್ಲಿ ರಾಜಸ್ಥಾನ್. ಆಮೇಲೇನು ಸೆಕೆಂಡ ಈ ಒಂದು ರಾಜಸ್ಥಾನ್ ಬಿಟ್ಟರೆ ಈ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಮತ್ತು ಬಯೋಮಾಸ್ ಎನರ್ಜಿಗೆ ಇದು ಫೇಮಸ್ ಅದ, ಇದು 2. ಆಮೇಲೆ ಗುಜರಾತ್ 3, ಆಮೇಲೆ ಕರ್ನಾಟಕ 4th. ಓಕೆ, ಇಲ್ಲೇನು ಬರ್ತದೆ? CABD ಇಸ್ ಅ ರೈಟ್ ಆನ್ಸರ್. ಓಕೆ, ಸೊ ಇವಿಷ್ಟು ಒಂದು ಸಂಭಾವ್ಯ ಉತ್ತರಗಳಾಗಿದ್ದು. ಓಕೆ, ಮುಂದಿನ ಒಂದು ಸೆಷನಲ್ಲಿ ಈ 17 ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ವಿತ್ ಸೊಲ್ಯೂಷನ್ ಸಾಲ್ವ್ ಮಾಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.